Hello everyone. So I'm so grateful to start my public speaking classes again. So ಈ ಸಲ ಏನ್ ಮಾಡ್ತಾ ಇದೀನಿ ಅಂದ್ರೆ most of my classes are like practical ಆಗಿರುತ್ತೆ. ಹಾಗೇನೆ ಇವತ್ತು ಕ್ಲೌಡ್ ಡಿಲೈಟ್ ಪ್ರೀ ಸ್ಕೂಲ್ ಅಲ್ಲಿ we just have finished affirmations ಮುಗೀತು. ಸೊ ಈಗ ನಾವು ಮಾಡ್ತಿರುವಂತದ್ದು ನಾನು ಇಲ್ಲಿ ತನಕ ಪರ್ಸನಲ್ ಆಗಿ ಮಾತ್ರ ಮಾಡಿದ್ದು ಸ್ಟೂಡೆಂಟ್ಸ್ ಜೊತೆ ಮಾಡ್ತಿರುವಂತಹ ಫಸ್ಟ್ ಎಕ್ಸ್ಪೆರಿಮೆಂಟ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಹೋಪ್ ನನ್ನ ಸ್ಟೂಡೆಂಟ್ಸ್ ಕೂಡ ಎಕ್ಸೈಟೆಡ್ ಆಗಿದ್ದಾರೆ ಅನ್ಕೊಳ್ಳೋಣ. ಎಸ್, ಐ ಆಲ್ ಎಕ್ಸೈಟೆಡ್? ಎಸ್ ದೇ ಆರ್. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೆರಿಮೆಂಟ್ ಅಂತ. ಐ ಆಮ್ ಎಕ್ಸೈಟೆಡ್. ಸೊ ಲೆಟ್ ಮೀ ಶೋ ಯು ಹೌ ಇಟ್ ಗೋಸ್ ಅಂತ. ಸೊ ಬೇಸಿಕಲಿ ಮಕ್ಕಳಿಗೆ ಅವರು ಮಾತಾಡುವಂತ ಮಾತಿಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದು ಗೊತ್ತಿರೋದಿಲ್ಲ. ಸೊ ನಾನು ನಿಮ್ಗೆಲ್ರಿಗೂ ಹೇಳೋದು, ಆಲ್ ಆಫ್ ಯು ಶುಡ್ ನೋ ಯೋರ್ ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಓಕೆ, ನೀವ್ ಏನ್ ಮಾತಾಡ್ತೀರಾ, ಯಾರ ಹತ್ರ ಹೇಗ್ ಮಾತಾಡ್ತೀರಾ, ಒಬ್ರಿಗೆ ಸೂಪರ್ ನೀನು ಆಲ್ ದ ಬೆಸ್ಟ್ ಅಂತ ಖುಷಿಯಿಂದ ವಿಶ್ ಮಾಡಿದಾಗ ದೇ ಕ್ಯಾನ್ ಡೂ ಎನಿಥಿಂಗ್. ಅವ್ರಿಗೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ. ಒಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಜೋರಾಗಿ ಕ್ಲಾಪ್ ಮಾಡೋದ್ರಿಂದ ಅವ್ರಿಗೆ ಮತ್ತೆ ಪರ್ಫಾರ್ಮ್ ಮಾಡ್ಬೇಕಂತ ಅನ್ಸುತ್ತೆ. ಬಟ್ ನೀವ್ ಯಾರಿಗಾದ್ರೂ ಇವಾಗ ನೀನೇನ್ ಚೆನ್ನಾಗ್ ಕಾಣಿಸ್ತಾ ಇಲ್ಲ ನೋಡಕ್ಕೆ, ನೀನ್ ಡಬ್ಬಾ ತರ ಪರ್ಫಾರ್ಮ್ ಮಾಡಿದೆ ಈ ತರ ಹೇಳಿದಾಗ ಯು ಆರ್ ಗೋಯಿಂಗ್ ಟು ಹರ್ಟ್ ದಟ್ ಪರ್ಸನ್. ಅದ್ರ ಜೊತೆಗೆ ಅವರ ಕಾನ್ಫಿಡೆನ್ಸ್ ಅನ್ನ ತುಂಬಾ ಕಡಿಮೆ ಮಾಡ್ತೀರಾ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಅವ್ರಿಗೆ ಹೇಳಿದಾಗ ಕೇಳಿಸ್ಕೊಂಡು ಮರ್ತು ಹೋಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವತ್ತು ನಾನು ಮಾಡ್ತಿರುವಂತದ್ದು ರೈಸ್ ಎಕ್ಸ್ಪೆರಿಮೆಂಟ್. ಥ್ಯಾಂಕ್ ಯು ಪೂಜಾ ಮ್ಯಾಮ್, ರೈಸ್ ಮಾಡ್ಕೊಂಡು ಬಂದಿದ್ದಕ್ಕೆ. ದ ಪ್ರಿನ್ಸಿಪಲ್ ಆಫ್ ಕ್ಲೌಡ್ ಡಿಲೈಟ್ ಪ್ರೀ ಸ್ಕೂಲ್. ಸೊ ಇವ್ರು ಇವಾಗ ರೈಸ್ ಮಾಡ್ಕೊಂಡು ಬಂದಿದ್ದಾರೆ. ಈ ರೈಸ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ಸ್ಟೂಡೆಂಟ್ಸ್ ನೀವು ಕ್ಲಿಯರ್ ಆಗಿ ನೋಡ್ಕೊಬೇಕು. ನಮ್ಮ ಹತ್ರ 2 ಗ್ಲಾಸ್ನ ಕಪ್ ಇದೆ. ಸೊ ಈ 2 ಗ್ಲಾಸ್ ಕಪ್ಪಲ್ಲಿ 1 ಗ್ಲಾಸಲ್ಲಿ ಒಂದ್ ಸ್ವಲ್ಪ ರೈಸ್ ಅನ್ನ ನಾನು ಹಾಕ್ತೀನಿ. ಓಕೆ, ನೋಡ್ಬೋದು. ಇಷ್ಟು ರೈಸ್ನ ಫಿಲ್ ಮಾಡೋಣ. ಮತ್ತೆ ಇನ್ನೊಂದು ಸ್ವಲ್ಪ ರೈಸ್ನ ಇನ್ನೊಂದು ಲೋಟಕ್ಕೆ ಹಾಕ್ತೀನಿ. ಓಕೆ, ಸ್ವಲ್ಪ ರೈಸ್ ಚೆಲ್ತು, ಐ ಆಮ್ ಸಾರಿ. ಓಕೆ, ಐ ಆಮ್ ಸಾರಿ. ವೆಲ್, ಇದರಲ್ಲಿ ಈ ಬ್ಲ್ಯಾಕ್ ಮಾರ್ಕ್ ಆಗಿರುವಂಥ ಲೋಟಕ್ಕೆ ನಾವು ತುಂಬಾ ಒಳ್ಳೆ ಮಾತುಗಳನ್ನ ಹೇಳ್ತೀವಿ. ಈ ಖಾಲಿ ಇರೋ ಲೋಟಕ್ಕೆ ಚೆನ್ನಾಗಿ ಬೈತೀವಿ. ಸೊ ಕೆಲವು ದಿನಗಳ ನಂತರ ಅಂದ್ರೆ ಒಂದು 10 days ಆದ್ಮೇಲೆ, 10 days ಆದ್ರೆ ತುಂಬಾ ಸ್ಟಿಂಕ್ ಆಗುತ್ತೆ ಅನ್ಸುತ್ತೆ, ಲೆಟ್ ಅಸ್ ಸೇ ಲೈಕ್ ಒಂದು 3-4 ಕ್ಲಾಸಸ್ ಆದ್ಮೇಲೆ 2 ಅನ್ನದ ಪರಿಸ್ಥಿತಿ ಏನಾಗಿರುತ್ತೆ ಅಂತ ನಾನು ನಿಮ್ಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಇವಾಗ ಸ್ಟೂಡೆಂಟ್ಸ್ ಒಬ್ಬೊಬ್ರ ಟರ್ನ್. ಓಕೆನಾ? ಚೆನ್ನಾಗಿ ಒಂದಕ್ಕೆ ಬೈಬೇಕು, ಒಂದಕ್ಕೆ ಒಳ್ಳೆ ರೀತಿಲಿ ಮಾತಾಡ್ಬೇಕು. 2 ಕಪ್ನ ಇವಾಗ ಇಡ್ತೀನಿ. ಫಸ್ಟ್ ನಾನೇ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಮೊದಲು ಒಳ್ಳೆ ರೀತಿಲಿ ಮಾತಾಡೋಣ. ನೀನು ತುಂಬಾ ಚೆನ್ನಾಗಿದ್ಯಾ, ಬೆಳ್ಳಗೆ ಎಷ್ಟು ಮುದ್ದಾಗಿದ್ಯಾ ನೋಡೋದಕ್ಕೆ, ಜಾಣ ನೀನು, ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ನಿನ್ನಿಂದ ಬೇರೆಯವರ ಹಸುವು ಹೋಗುತ್ತೆ, ನನಗೆ ನಿನ್ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ, ನಂಗೆ ರೈಸ್ ಅಂದ್ರೆ ತುಂಬಾ ಇಷ್ಟ, ಅನ್ನ ಅಂದ್ರೆ ನಂಗೆ ತುಂಬಾ 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 ಇಷ್ಟ, ನಿನ್ನ ನಾನು ತುಂಬಾ ಪ್ರೀತಿಸ್ತೀನಿ, ಥ್ಯಾಂಕ್ ಯು ಇಷ್ಟು ದಿನ ನನ್ಗೆ ಹೊಟ್ಟೆ ತುಂಬಿಸಿದ್ದಕ್ಕೆ, ನನ್ನ ಫ್ಯಾಮಿಲಿಯ ಹೊಟ್ಟೆ ತುಂಬಿಸಿದ್ದಕ್ಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ಒಳ್ಳೆ ರೀತಿ ಮಾತಾಡೋದ್ನ ಇದಕ್ಕೆ ಇಡೋಣ. ಈಗ ಇದರ ಸರದಿ, ನೀನ್ ನೋಡಕ್ ಒಂಚೂರು ಚೆನ್ನಾಗೇ ಇಲ್ಲ, ನೀನಂದ್ರೆ ನನ್ಗೆ ಇಷ್ಟನೇ ಇಲ್ಲ, ನಿನ್ನ ಕಂಡ್ರೇನೆ ನನ್ಗಾಗಲ್ಲ, ನಮ್ಮ ಅಮ್ಮ ಅನ್ನ ತಗೊಂಡ್ ಬಂದ್ರೆ ನನ್ಗೆ ಎದ್ದು ಓಡೋಗ್ಬೇಕು ಅನ್ಸತ್ತೆ, ನನ್ಗೆ ನಿನ್ನ ತಿನ್ನಕ್ಕೂ ಇಷ್ಟ ಇಲ್ಲ, ನೋಡಕ್ಕೂ ಇಷ್ಟ ಇಲ್ಲ, ನೀನ್ ಅಂದ್ರೇನೆ ನನ್ಗೆ ಇಷ್ಟ ಇಲ್ಲ. ಯು ಆರ್ ಬ್ಯಾಡ್, ಯು ಆರ್ ಅಗ್ಲಿ, ಐ ಡೋಂಟ್ ಲೈಕ್ ಯು, ಐ ಹೇಟ್ ಯು. ರೈಟ್? ಇವಾಗ ಯಾರು ಬರ್ತೀರಾ? ಸಿರಿ ಕಮ್ ಫಸ್ಟ್ ಒಳ್ಳೆ ರೀತಿ ಮಾತಾಡು. ಈ ರೈಸ್ಗೆ ಹಿಡ್ಕೊ, ಮಾತಾಡು. ಹೆಂಗ್ ಹೇಳ್ತೀಯ ಒಳ್ಳೆ ರೀತಿಲಿ? ಮುದ್ದು ಮಾಡ್ಬೇಕಾದ್ನ ಹೆಂಗ್ ಹೇಳ್ತೀಯ? You are so good. I like you. I will eat you daily. ಥ್ಯಾಂಕ್ ಯು ಹೇಳೋದಕ್ಕೆ. Thank you. ಓಕೆ, ಜೋರಾಗಿ ಮಾತಾಡ್ಬೇಕು ಸಿರಿ. ಇನ್ ಲಾಸ್ಟ್ ಇವಾಗ ಬೈಬೇಕು ಇದಕ್ಕೆ. You are bad. I don't like you. I don't like you. I hate you. Thank you. ಥ್ಯಾಂಕ್ ಯು ಹೇಳ್ಬಾರ್ದು ಇದಕ್ಕೆ. ಓಕೆ, ರಿಷಿಕಾ ಕಮ್. ಒಳ್ಳೆ ರೀತಿ ಮಾತಾಡು ಇದಕ್ಕೆ. ಹಿಡ್ಕೊ ಕೈಯಲ್ಲಿ. I like you. Let her stand. I eat daily. Thank you.
ಬೈಬೇಕಿದಕ್ಕೆ. I don't like you. ಅದನ್ನ ನೋಡು. I hate you. ಇಟ್ಬಿಡು. ನೀನು ನೋಡೋಕ್ಕೆ ಎಷ್ಟು ಮುದ್ದಾಗಿದೆಯಾ. ನಿನಗೆ ನಾನಂದರೆ ನಿನಗೆ ತುಂಬ ಇಷ್ಟ. ನೀನು ಎಷ್ಟು ಕ್ಯೂಟಾಗಿ ಪ್ರಿಟಿ ಆಗಿದೆಯಾ. ಥ್ಯಾಂಕ್ ಯು. ನೀನು ನೋಡು ಹೆಂಗಿದೆಯಾ, ವೈಟ್ಗೆ. ನೀನು ಚೆನ್ನಾಗಿಲ್ಲ, ನಂಗೆ ಇಷ್ಟ ಇಲ್ಲ ನೀನು. ವೆರಿ ಗುಡ್. ಕೇಳಿಸ್ಬೇಕಾ ನಿನ್ನ ಹತ್ರ? ನೀನೆಷ್ಟು ಸುಂದರವಾಗಿದೀಯಾ. ನಾನಿನ್ನು ತಿನ್ಬೋದು. ನೀನು ಎಷ್ಟೊಂದು ಜನರ ಹಸಿವು ಮುಗಿಸಿದೀಯಾ. ಥ್ಯಾಂಕ್ ಯು. ಓಕೆ. ನೀನು ನೋಡಕ್ಕೆ ಚೆನ್ನಾಗೇ ಇಲ್ಲ. ನೀನು ತಿನ್ನಕ್ಕೂ ಅನ್ಸಲ್ಲ. ನಿನ್ನ ಕೂದಲು ನೋಡಿ ಹಂಗೈತೆ. ಓಕೆ. ಸೊ ಇವಾಗ ಈ ಒಂದು ಕಪ್ನ ನಾವು ಕ್ಲೋಸ್ ಮಾಡ್ತೀವಿ ಅಂಡ್ ಇದನ್ನ ಕೂಡ ಕ್ಲೋಸ್ ಮಾಡಿ ಇಡ್ತೀವಿ. ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ನಾವು ಡೈಲಿ ಪೂಜಾ ಮ್ಯಾಮ್ ಇರ್ತಾರೆ, ಎವ್ರಿಡೇ ನಾನು ಇರೋದಿಲ್ಲ. ಸೊ ಎವ್ರಿಡೇ ಈ ಕಪ್ಗೆ ಬೈಯುತ್ತಾರೆ, ಈ ಕಪ್ಗೆ ಹೊಗಳ್ತಾರೆ. ನೆಕ್ಸ್ಟ್ ವೀಕ್ ಬಿಗಿನಿಂಗ್ ಆಫ್ ದ ವೀಕ್ ನಮ್ಗೆ ಈ ರೈಸ್ ನ ಡಿಫ್ರೆನ್ಸಸ್ ಗೊತ್ತಾಗಿರುತ್ತೆ. ಸೊ ಏನಾಗತ್ತೆ ಅಂತ ನನಗೆ ಹೇಳ್ಬಹುದು ಇವಾಗ, ಬಟ್ ಲಾಸ್ಟ್ ಅಲ್ಲಿ ನಾನು ಆದ್ಮೇಲೆ ಹೇಳ್ತೀನಿ. ಪಾಸಿಬಲ್ ಇದ್ರೆ ಡೈಲಿ ಸ್ಕೂಲ್ಗೆ ಬಂದ್ಬಿಟ್ಟು ಇದಕ್ಕೆ ಚೆನ್ನಾಗಿ ಮಾತಾಡಿಸಿ ಇದಕ್ಕೆ ಬೈದ್ಬಿಟ್ಟು ಹೋಗಿ ಒಂದ್ಸಲ. ನಿನ್ ತೇಜುಗ್ ಬರಕ್ ಆಗಲ್ಲ ಅಂದ್ರೆ ಯು 3 ಅಟ್ ಲೀಸ್ಟ್ ಡೂ ಇಟ್.